ಫ್ಲಿಪ್ಕಾರ್ಟ್ ಯಾವ್ದು ಇದೆ? ಅಮೆಜಾನ್ ಇಲ್ಲ ರಾಲ್ ಓಕೆ ಸರ್. ನೀವು ಹಾಯ್ ಅಂತ ಟೆಕ್ಸ್ಟ್ ಮಾಡಿಸಿ. ಎಂಥ ಇರಬೇಕು ಹಾಂ ದೋಸೆ ఎందుకే వచ్చేసిన కంపెనీ ఓపెన్ చేసినాడా వాడు చేసిన దానికోసం మనం తీసుకోండి వాడు ಇನ್ವಾಯ್ಸ್ ಬೇಕಂದ್ರೂ ಕೊಡ್ತೀರಾ ಡೌನ್ಲೋಡ್? ಓಕೆ. ಏನು ಹೇಳ್ಬೇಕು? ಅದೇ ಏನಾಯಿತು, ನೀವೇನು ಬುಕ್ ಮಾಡಿದ್ರಿ, ಆನಂತರ ಬಂದಿದ್ದೇನು, ಆಮೇಲೆ ನೀವು ಅವರಿಗೆ ಕಾಲ್ ಮಾಡಿದ್ರೆ ಏನಾಯಿತು ಅದ್ರ ಬಗ್ಗೆ ಒಂಚೂರು ನನಗೆ ಡೀಟೇಲ್ ಆಗಿ ಅವ್ರು ಬರ್ತದೆ ಒಂದು ಮೊಬೈಲಲ್ಲಿ ಬೇಕು. పెట్టేసి మళ్ళీ వాడికి డెలివరీ కనుక్కుంటాడు కదా. 14th ಅಕ್ಟೋಬರು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಮೊಬೈಲನ್ನು ಇಷ್ಟಪಟ್ಟು ಸೊ ರಾತ್ರಿನ ಆರ್ಡರ್ ಮಾಡಿದ್ದು. ಆ್ಯಂಡ್ ನನಗೆ ಡೆಲಿವರಿ ಡೇಟ್ ಬಂದು 20th ಅಕ್ಟೋಬರ್ ಅಂತ ಹೇಳ್ಬಿಟ್ಟು ಅಲ್ಲಿ ಮೆಸೇಜ್ ಬಂದಿತ್ತು. ಬಟ್ 19th ನನಗೆ ಡೆಲಿವರಿ ಮಾಡಿದ್ದಾರೆ ಪ್ಯಾಕೇಜು, ಓಪನ್ ಬಾಕ್ಸ್ ಡೆಲಿವರಿ. ಸೊ ಅವಾಗೆ OTP ತೊಗೊಂಡು ಹೋಗಾದ್ಮೇಲೆ ಆಮೇಲೆ ನಾವು ಬಾಕ್ಸನ್ನು ಓಪನ್ ಮಾಡಿ ನೋಡಿದಾಗೆ ಸೊ ಫೋನ್ ಇರಲಿಲ್ಲ, ಅದ್ರ ಮೊಬೈಲ್ ಬಾಕ್ಸು ಇಟ್ ವಾಸ್ ಕಂಪ್ಲೀಟ್ಲಿ ಸೀಲ್. ಐ ಡೋಂಟ್ ನೋ ಅದು ಯಾವ ರೀತಿ ಅವರು ಮೊಬೈಲನ್ನು ತೊಗೊಂಡು ಕಲ್ಲಿಟ್ಟು ಪ್ಯಾಕ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ಇಟ್ ಲುಕ್ಸ್ ಲೈಕ್ ಇಟ್ ವಾಸ್ ಪರ್ಫೆಕ್ಟ್ ಸೀಲ್. ಬಟ್ ನಾನು ನೋಡಿದಾಗೆ ಕಲ್ ಡೆಲಿವರಿ ಆಗಿತ್ತು. ಅದರದ್ದೇ ಆದಂಥ ಒಂದು ವಿಡಿಯೋನು ನಾನು ಮಾಡಿದ್ದೀನಿ. ಆ ವಿಡಿಯೋನು ನಿಮ್ಗಳಿಗೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಇದು ಆಗಿರೋದು. ಅದಾದಮೇಲೆ ನಾನು ಕಸ್ಟಮರ್ ಕೇರ್ ಕಾಲ್ ಮಾಡಿ ನನ್ನ ಆಗಿರುವಂಥ ಅನ್ಯಾಯನ ಅವ್ರು ಹೇಳಿದೆ. ಸೊ ಅವ್ರು ನನಗೆ 4-5 ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಕುಮಾರಸ್ವಾಮಿ ಸ್ಟೇಷನಲ್ಲಿ FIR ನಾನು ರಿಜಿಸ್ಟರ್ ಮಾಡಿದ್ದೀನಿ.